ಅವಶ್ಯಕ ಪರಿಹಾಣಿ ಭಾವನೆ ಭಾಗ 2. ಅವಶ್ಯಕ ಪರಿಹಾಣಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅವಶ್ಯಕ ಪರಿಹಾಣಿ ಭಾವನೆ ಭಾಗ 2 ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಅದನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ವಿಷಯ ನೇರವಾಗಿ ಪ್ರಾರಂಭ. ಯಾರು ಜೀವನ ಮರಣ, ಮಾನ ಅಪಮಾನ, ಸುಖ ದುಃಖ, ಲಾಭ ಅಲಾಭ, ಸ್ಮಶಾನ ಮಹಲು ಆದಿಗಳಲ್ಲಿ ರಾಗ ದ್ವೇಷ ರಹಿತ ಸಮಭಾವಿ ಇರುವರೋ ಅವರೇ ಸಾಮಾಯಿಕದಿಂದ ಪರಿಣತರಾದ ಜೀವರು ಎಂದು ತಿಳಿಯಬೇಕು. ಅಥವಾ ಯಾರಿಗೆ ಆಹಾರ, ಭಯ, ಮೈಥುನ, ಪರಿಗ್ರಹ ಈ 4 ಸಂಜ್ಞೆಗಳು ವಿಕಾರವನ್ನು ಉತ್ಪನ್ನ ಮಾಡುವುದಿಲ್ಲವೋ, ಯಾರಿಗೆ ಕೃಷ್ಣ ನೀಲ ಕಾಪೋತ್ ರೂಪದ ಅಶುಭ ಲೇಷ್ಯಗಳು ಇಲ್ಲವೋ, ಯಾರು 5 ಇಂದ್ರಿಯಗಳ ವಿಷಯಗಳಲ್ಲಿ ಅನುರಾಗ ಮಾಡುವುದಿಲ್ಲವೋ, ಆರ್ದ್ರ ರೌದ್ರ ಧ್ಯಾನಗಳ ತ್ಯಾಗಿ ಇದ್ದಾರೆಯೋ, ಧರ್ಮ ಶುಕ್ಲ ಧ್ಯಾನ ಸಹಿತರು ಇದ್ದಾರೆಯೋ ಅವರಿಗೆ ಸಾಮಾಯಿಕ ಆಗುತ್ತದೆ. ಇದು ಸಾಮಾಯಿಕದ ಬಗ್ಗೆ ವಿಷಯ ಆಯಿತು. ಇನ್ನು ಮುಂದೆ, ಯಾಕೆಂದರೆ ನಿಮಗೆ ಒಂದೊಂದರದೇನೆ 6 ಭೇದಗಳನ್ನು ಹೇಳಲಾಗ್ತಿತ್ತು ಅಲ್ವಾ? ಇದರಲ್ಲಿ ಈ 6 ಭೇದಗಳನ್ನು ಮುಗಿಸಿ ಇದನ್ನು ಹೇಳಿದ್ದೀಗ ಆಯಿತು. ಹಿಂದಿನ ಭಾಗದಲ್ಲಿ ಸಾಕಷ್ಟು ವಿಷಯ ಮುಗಿದು ಹೋಗಿದೆ. ಆದ್ದರಿಂದ ಇನ್ನು ಮುಂದೆ 2ನೇ ವಿಷಯ, ಸ್ತುತಿ ಅಥವಾ ಸ್ತವ. ಇದರದ್ದು ಕೂಡ 6 ಭೇದಗಳು ಇದ್ದಾವೆ. ಅದರಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಅದರ ಪರಿಭಾಷೆ ಸಹಿತವಾಗಿ ಹೇಳ್ತಾ ಹೋಗ್ತೀನಿ. 1,008 ಹೆಸರುಗಳಿಂದ ತೀರ್ಥಂಕರರುಗಳ ಸ್ತವನ ಸ್ತುತಿ ಇದೆ. 2ನೇ ವಿಷಯ, ಕೃತ್ರಿಮ ಅಕೃತ್ರಿಮ ಪ್ರತಿಮೆಗಳ ಸ್ಥಾಪನಾ ಸ್ತವ ಇದೆ. 3ನೇ ವಿಷಯ, ತೀರ್ಥಂಕರರುಗಳ ಶರೀರ ಪರಮ ಔದಾರಿಕ ಇದೆ. ಅವರ ವರ್ಣ ಅವಗಾಹನ ಆದಿಗಳ ವರ್ಣನೆ ಮಾಡುತ್ತಾ ಸ್ತುತಿ ಮಾಡುವುದು ದ್ರವ್ಯಸ್ತವ ಇದೆ. 4ನೇ ವಿಷಯ, ಕೈಲಾಸಗಿರಿ, ಸಮ್ಯದಗಿರಿ, ಊರ್ಜಯಂತಗಿರಿ, ಪಾವಪುರಿ, ಚಂಪಾಪುರಿ ಆದಿ ನಿರ್ವಾಣ ಕ್ಷೇತ್ರಗಳ ಮತ್ತು ಸಮೋಷಣ ಆದಂತಹ ಕ್ಷೇತ್ರಗಳ ಸ್ತವನ ಮಾಡುವುದು ಕ್ಷೇತ್ರಸ್ತವ ಇದೆ. 5ನೇ ವಿಷಯ, ಸ್ವರ್ಗಾವತರಣ ಅಂದರೆ ಗರ್ಭ, ಜನ್ಮ, ನಿಷ್ಕ್ರಮಣ ಅಂದರೆ ದೀಕ್ಷಾ ಅಥವಾ ಪರಿನಿಷ್ಕ್ರಮಣ ಮತ್ತು ಕೇವಲ ಜ್ಞಾನ ಉತ್ಪತ್ತಿ, ನಿರ್ವಾಣ ಆದಿಗಳ ಕಾಲಗಳ ಸ್ತವನ ಮಾಡುವುದು, ಅದನ್ನು ಅದೇ ತಿಥಿಗಳಲ್ಲಿ ಭಕ್ತಿ ಪಾಠ ಆದಿ ಮಾಡುವುದು, ಇದು ಕಾಲ ಸ್ತವನ ಇದೆ. 6ನೇ ವಿಷಯ, ಕೇವಲ ಜ್ಞಾನ, ಕೇವಲ ದರ್ಶನ ಆದಿಗಳ ಅಂದರೆ ಆ ಕೇವಲ ದರ್ಶನ, ಕೇವಲ ಜ್ಞಾನ ಆದಿ ಗುಣಗಳ ಸ್ತವನ ಮಾಡುವುದು ಭಾವಸ್ತವ ಇದೆ. ಈಗ ಒಂದು ಪ್ರಶ್ನೆ ಕೇಳ್ರಿ. ಅರಿಹಂತ ಲೋಗುತ್ತಮಾದ ಅರ್ಥ ಏನು? ಇನ್ನೊಂದ್ಸಲ ಕೇಳ್ರಿ. ಅರಿಹಂತ ಲೋಗುತ್ತಮಾದ ಅರ್ಥ ಏನು? ಅಂದರೆ ಅರಿಹಂತರು ಲೋಕದಲ್ಲಿ ಉತ್ತಮರು ಇದ್ದಾರೆ ಎನ್ನುವುದು ಇದೆಯಲ್ವಾ? ಇದನ್ನು ವ್ಯಾಕರಣದ ಅರ್ಥವನ್ನು ಕೇಳ್ರಿ. ಉತ್ ಕೂಡಿಸು ತಮಃ ಅಂದರೆ ಉತ್ತುದ ಅರ್ಥ ಉನ್ಮೂಲನ, ಮೋಚನ ಎಂದು ಇದೆ. ಇದರ ವಿಸ್ತಾರ ಅರ್ಥ ಅಂದರೆ 24 ತೀರ್ಥಂಕರರು ಅಥವಾ ಅರಿಹಂತರು ಕೀರ್ತನೆ ಪ್ರಶಂಸೆಗೆ ಯೋಗ್ಯರಿದ್ದಾರೆ. ಏಕೆಂದರೆ ಅವರು ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನ, ದರ್ಶನ, ಚಾರಿತ್ರ್ಯ ಮತ್ತು ತಪದ ವಿನಯ ಆದಿಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ.
ತೀರ್ಥಂಕರರು ಅಥವಾ ಅರಿಹಂತರನ್ನು ಉತ್ತಮರೆಂದು ಹೇಳಲು ಕಾರಣ ಅವರು ಮಿಥ್ಯಾತ್ವ, ಜ್ಞಾನಾವರಣ ಮತ್ತು ಚಾರಿತ್ರ್ಯ ಮೋಹ ರೂಪಿ ತಮ ಅಂದರೆ ಅಂಧಕಾರವನ್ನು ಉನ್ಮೂಲನ ಅಂದರೆ ಸಮಾಪ್ತ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅವರು ಉತ್ತಮಃ ಉತ್ತಮ. ಪ್ರಶ್ನೆ: ಸ್ತವನವನ್ನು ಹೇಗೆ ಮಾಡುವುದು? ಉತ್ತರ: 2 ಕಾಲುಗಳ ಮಧ್ಯೆ 4 ಅಂಗುಲದ ಜಾಗವನ್ನು ಬಿಟ್ಟು ನಿಶ್ಚಲ ಅಂಗನಾಗಿ ನಿಂತುಕೊಂಡು ಪವಿತ್ರ ಮನಃ ವಚನ ಕಾಯಗಳಿಂದ ಕೈಗಳನ್ನು ಜೋಡಿಸಿ ಸ್ತವನ ಮಾಡಬೇಕು. ಪ್ರಶ್ನೆ: ಇದರಿಂದ ಏನು ಲಾಭ? ಉತ್ತರ: ಆರೋಗ್ಯ ಭಾಗ್ಯ, ಜನ್ಮ ಮರಣದ ಅಭಾವ, ಬೋಧಿ ಮತ್ತು ಸಮಾಧಿಯ ಪ್ರಾಪ್ತಿ, ಮತ್ತು ಇದು ತೀರ್ಥಂಕರರು ಆಗುವಂತಹ ಪುಣ್ಯ ಪ್ರಕೃತಿಯ ಬಂಧದ ಕಾರಣವೂ ಕೂಡ ಇದೆ. ಈಗ 3ನೆಯ ವಿಷಯ, ವಂದನ ಹೆಸರಿನ ಅವಶ್ಯಕ. ಇದರದ್ದು 6 ಭೇದಗಳು ಇದ್ದಾವೆ. ಅದನ್ನು ಇಲ್ಲಿ ಕ್ರಮವಾಗಿ ಹೇಳಲಾಗುತ್ತದೆ. ವಂದನೆ ವಿಷಯ: ನಾಮ ವಂದನ ಅಂದರೆ ಒಂದು ತೀರ್ಥಂಕರರ ನಾಮ ಉಚ್ಚಾರಣೆ ಮತ್ತು ಸಿದ್ಧ ಆಚಾರ್ಯ ಆದಿಗಳ ಹೆಸರು ಹೇಳಿ ಅವರ ಗುಣಾನುವಾದ ನಾಮ ವಂದನ ಇದೆ. ವಿಷಯ 2, ಒಂದು ತೀರ್ಥಂಕರರ ಪ್ರತಿಬಿಂಬದ ಸ್ಥಾಪನಾ ವಂದನ ಇದೆ. ವಿಷಯ 3, ಒಂದು ತೀರ್ಥಂಕರರ ಶರೀರ ಮತ್ತು ಸಿದ್ಧ ಆಚಾರ್ಯರ ಶರೀರದ ಸ್ತವನವು ದ್ರವ್ಯ ವಂದನ ಇದೆ. ವಿಷಯ 4, ಯಾವುದಾದರೊಂದು ತೀರ್ಥಂಕರರ ಅಥವಾ ಸಿದ್ಧರ ಅಥವಾ ಆಚಾರ್ಯರ ಅಧಿಷ್ಠಿತ ಕ್ಷೇತ್ರ ಇದೆ, ಅದರ ಸ್ತುತಿ ಮಾಡುವುದು ಕ್ಷೇತ್ರ ವಂದನ ಇದೆ. ವಿಷಯ 5, ಯಾವುದಾದರೊಂದು ತೀರ್ಥಂಕರರ ಜನ್ಮ ಆದಿ ಕಾಲಗಳ ವಿವೇಚನೆ ಮಾಡಿ ಸ್ತವನ ಮಾಡುವುದು ಕಾಲ ವಂದನೆ ಇದೆ. ವಿಷಯ 6, ಯಾವುದಾದರೊಂದು ತೀರ್ಥಂಕರರ ಅಥವಾ ಸಿದ್ಧರ ಅಥವಾ ಆಚಾರ್ಯರುಗಳ ಗುಣಗಳ ಸ್ತವನೆ ಮಾಡುವುದು ಇದು ಭಾವವಂದನ ಇದೆ. ಈ ಮೇಲೆ ಹೇಳಿದಂತಹ ವಂದನೆಗಳು ತೀರ್ಥಂಕರರಾಗುವಂತಹ ಪುಣ್ಯ ಪ್ರಕೃತಿ ಬಂಧಕ್ಕೆ ಕಾರಣ ಇವೆ. ಈಗ ಒಂದು ಪ್ರಶ್ನೆ: ವಂದನೆಯ ಪರ್ಯಾಯವಾಚಿ ಶಬ್ದಗಳು ಯಾವುವು? ಉತ್ತರ: ಕೃತಿಕರ್ಮ, ಚಿತಿಕರ್ಮ, ಪೂಜಾಕರ್ಮ, ವಿನಯಕರ್ಮ. ಇವು 4 ಇವೆ. ಕೃತಿಕರ್ಮ ಅಂದರೆ ಯಾವ ಅಕ್ಷರ ಸಮೂಹಗಳಿಂದ ಅಥವಾ ಯಾವ ಪರಿಣಾಮದಿಂದ ಅಥವಾ ಯಾವ ಕ್ರಿಯೆಯಿಂದ 8 ಕರ್ಮಗಳನ್ನು ತುಂಡು ತುಂಡು ಮಾಡಲಾಗುತ್ತದೆ, ಅದು ಕೃತಿಕರ್ಮ ಇದೆ. ಚಿತಿಕರ್ಮ ಅಂದರೆ ಯಾವ ಅಕ್ಷರ ಸಮೂಹಗಳಿಂದ ಯಾವ ಪರಿಣಾಮದಿಂದ ಯಾವ ಕ್ರಿಯೆಯಿಂದ ತೀರ್ಥಂಕರರಾಗುವಂತಹ ಪುಣ್ಯ ಸಂಗ್ರಹ ಆಗುತ್ತದೆ, ಅದು ಚಿತಿಕರ್ಮ ಇದೆ. ಇನ್ನು ಪೂಜಾಕರ್ಮ ಅಂದರೆ ಯಾವ ಅಕ್ಷರಗಳಿಂದ ಅರಿಹಂತರ ವಿಶೇಷ ಪೂಜೆ ಆಗುತ್ತದೆ, ಅದು ಪೂಜಾಕರ್ಮ ಇದೆ. ವಿನಯಕರ್ಮ ಅಂದರೆ ಇದರಿಂದ ಕರ್ಮ ವಿಲಯಕ್ಕೆ ಪ್ರಾಪ್ತವಾಗಿ ಹೋಗುತ್ತದೆ, ಅಂದರೆ ಕರ್ಮ ತೊಳೆದು ಹೋಗುತ್ತದೆ. ಪ್ರಶ್ನೆ: ಗುರುಗಳ ವಂದನೆ ಯಾವಾಗ ಮಾಡಬೇಕು? ಉತ್ತರ: ಆಲೋಚನೆಯ ಸಮಯದಲ್ಲಿ, ಪ್ರಶ್ನೆ ಕೇಳುವಾಗ, ಪೂಜೆ ಮಾಡುವಾಗ, ಸ್ವಾಧ್ಯಾಯ ಪ್ರಾರಂಭದಲ್ಲಿ, ಅಪರಾಧಗಳು ಆದ ಪಕ್ಷದಲ್ಲಿ ಆವಾಗ ಗುರುಗಳ ವಂದನೆ ಮಾಡಬೇಕು, ವಂದಿಸಬೇಕು. ಈಗ ಮುಖ್ಯ ಬಿಂದು 4ರದ್ದು, ಪ್ರತಿಕ್ರಮಣ ಹೆಸರಿನ ಅವಶ್ಯಕ. ಇದರ ಬಗ್ಗೆ ಹೇಳಲಾಗ್ತದೆ.
ಮನ ವಚನ ಕಾಯದಿಂದ ಕೃತ ಕಾರಿತ ಅನುಮೋದನೆಯಿಂದ ವ್ರತಗಳಲ್ಲಿ ತಗುಲಿದ ದೋಷಗಳನ್ನು ದೂರ ಮಾಡುವುದು ಪ್ರತಿಕ್ರಮಣ ಅವಶ್ಯಕ ಇದೆ. ಈ ಪ್ರತಿಕ್ರಮಣದ್ದು 7 ಭೇದಗಳು ಇದ್ದಾವೆ. ದೈವಸಿಕ ಅಂದರೆ ದಿನದಲ್ಲಿ ಆದಂತಹ ಪಾಪಗಳ ನಿರಾಕರಣೆಯದ್ದು ಒಂದು ಪ್ರತಿಕ್ರಮಣ, ಅದನ್ನು ದೈವಸಿಕ ಪ್ರತಿಕ್ರಮಣ ಎನ್ನುತ್ತಾರೆ. ಇನ್ನು ಎರಡನೇದು ರಾತ್ರಿಕ ಪ್ರತಿಕ್ರಮಣ, ಅಂದರೆ ರಾತ್ರಿಯಲ್ಲಿ ತಗುಲಿದಂತಹ ದೋಷಗಳನ್ನು ನಿರಾಕರಣೆ ಮಾಡೋದಕ್ಕೋಸ್ಕರ ದೂರ ಮಾಡೋದಕ್ಕೋಸ್ಕರ ಮಾಡುವ ಪ್ರತಿಕ್ರಮಣ ರಾತ್ರಿಕ ಪ್ರತಿಕ್ರಮಣ. ಮೂರನೆಯದ್ದು ಈರ್ಯಾಪತಿಕ ಅಂತಂದರೆ ಎಲ್ಲಿಯಾದರೂ ಹೋಗಿ ಆಹಾರಕ್ಕೆ ಹೋಗಿ ಎಲ್ಲ ಬರಬೇಕಿದ್ರೆ ಆಗುವಂತಹ ದೋಷಗಳನ್ನು ನಿರಾಕರಣೆ ಮಾಡುವಂತಹ ಪ್ರತಿಕ್ರಮಣ ಈರ್ಯಾಪತಿಕ ಪ್ರತಿಕ್ರಮಣ. ಇನ್ನು ಮುಂದೆ 4ನೇ ವಿಷಯ ಪಾಕ್ಷಿಕ ಪ್ರತಿಕ್ರಮಣ ಅಂತಂದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಇದು ಪಾಕ್ಷಿಕ ಅಂದರೆ 15 ದಿವಸಕ್ಕೊಂದ್ಸಲ ಆವಾಗ ಮಾಡುವಂತಹ ಪ್ರತಿಕ್ರಮಣ, ಇದು ಪಾಕ್ಷಿಕ ಪ್ರತಿಕ್ರಮಣ. ಇನ್ನು ಮುಂದೆ 5ನೇದು ಚಾತುರ್ಮಾಸಿಕ ಪ್ರತಿಕ್ರಮಣ, ಅಂದರೆ 4 ತಿಂಗಳಲ್ಲಿ ಉತ್ಪನ್ನ ಆದಂತಹ ದೋಷಗಳನ್ನು ನಿರಾಕರಣೆ ಮಾಡಲು ಮಾಡುವಂತಹ ಪ್ರತಿಕ್ರಮಣ ಚಾತುರ್ಮಾಸಿಕ ಪ್ರತಿಕ್ರಮಣ. ಇನ್ನು ಮುಂದೆ 6ನೇದು ಸಂವತ್ಸರಿಕ ಪ್ರತಿಕ್ರಮಣ, ಅಂದರೆ ಒಂದು ಸಂವತ್ಸರ ಅಂದರೆ ಒಂದು ವರ್ಷದಲ್ಲಿ ಆದಂತಹ ದೋಷಗಳನ್ನು ನಿರಾಕರಣೆ ಮಾಡಲು ಮಾಡುವಂತಹ ಪ್ರತಿಕ್ರಮಣ ಸಂವತ್ಸರಿಕ ಪ್ರತಿಕ್ರಮಣ ಇದೆ. ಇನ್ನು ಕೊನೆಯದಾಗಿ 7ನೇದು ಉತ್ತಮಾರ್ಥ ಪ್ರತಿಕ್ರಮಣ ಅಂತಂದರೆ ಸಂಪೂರ್ಣ ಜೀವನದಲ್ಲಿ ಮಾಡಿದಂತಹ ದೋಷಗಳನ್ನು ನೆನೆಸಿಕೊಂಡು ಅದರ ನಿರಾಕರಣಾರ್ಥವಾಗಿ ಮಾಡುವಂತಹ ಪ್ರತಿಕ್ರಮಣ ಉತ್ತಮಾರ್ಥ ಪ್ರತಿಕ್ರಮಣ ಇದೆ. ಇದು ಸಮಾಧಿ ಸ್ವೀಕರಿಸಿದಾಗ ಮಾಡಲಾಗುತ್ತದೆ. ಇವು 7 ಪ್ರತಿಕ್ರಮಣಗಳು ಇವೆ ಮತ್ತು ಒಂದೊಂದು ಪ್ರತಿಕ್ರಮಣದ್ದು ಕೂಡ 6 ಭೇದಗಳು ಇವೆ. ಈಗ ಅದರ ಬಗ್ಗೆ ಸ್ವಲ್ಪ ಹೇಳಲಾಗುತ್ತದೆ. 1ನೇ ವಿಷಯ ನಾಮ ಪ್ರತಿಕ್ರಮಣ, ಅಂದರೆ ಪಾಪ ಕಾರಣಗಳಿಂದ ಆದ ಅತಿಚಾರಗಳಿಂದ ದೂರ ಆಗುವುದು. ಪ್ರತಿಕ್ರಮಣದ ದಂಡಕ ರೂಪ ಶಬ್ದಗಳ ಉಚ್ಚಾರಣೆ ಮಾಡುವುದು, ಇದು ನಾಮ ಪ್ರತಿಕ್ರಮಣ ಇದೆ. 2ನೇ ವಿಷಯ ಸ್ಥಾಪನಾ ಪ್ರತಿಕ್ರಮಣ, ಅಂದರೆ ರಾಗ ದ್ವೇಷ ಭಾವಗಳು ಉತ್ಪನ್ನವಾಗುವ ಸರಾಗ ಮೂರ್ತಿಗಳಿಂದ ಪರಿಣಾಮವನ್ನು ತೆಗೆದು ಬಿಡುವುದು ಸ್ಥಾಪನಾ ಪ್ರತಿಕ್ರಮಣ ಇದೆ. ಈ ವಿಷಯ ನಿಮಗೆ ಅರ್ಥ ಆಗಿಲ್ಲ, ಇದು ಖಡಾಖಂಡಿತವಾಗಿ ನನಗೆ ಗೊತ್ತಾಯಿತು, ಗೊತ್ತಿದೆ ನನಗೆ ಈ ವಿಷಯ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ಅದಕ್ಕೊಂದು ಕೆಲಸ ಮಾಡಿರಿ, ಸ್ವಲ್ಪ ಇದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತೀನಿ, ಸ್ವಲ್ಪ ಕೇಳ್ರಿ. ಅಂದರೆ ನಿಮ್ಮ ಭಾಷೆ ಒಳಗಡೆ, ಶಾಸ್ತ್ರದ ಭಾಷೆಯನ್ನು ಬಿಟ್ಟು ನಮ್ಮ ಭಾಷೆಯ ಒಳಗಡೆ ಹೇಳ್ತೀನಿ. ಈಗ ಯಾವುದಾದರೂ ಬಸ್ತಿಗೆ ನೀವು ಯಾರು ಹೋದು ಅಂತ ಇಟ್ಕೊಳ್ಳ, ಹೋಗಿದ್ದೇವೆ. ಬಸ್ತಿಯಲ್ಲಿ ಇರಲಿ, ಗೃಹಚೈತ್ಯಲ್ಲಿ ಇರಲಿ, ಯಾವುದೇ ಇರಲಿ, ಅಲ್ಲಿ ಸರಾಗ ಮೂರ್ತಿ ರೀತಿ ನಮಗದು ಕಾಣ್ತು. ಆವಾಗ ಅದರಿಂದ ನಮ್ಮ ಪರಿಣಾಮವನ್ನು ತೆಗೆದು ಬಿಡುವುದು. ಅರ್ಥ ಆಯ್ತು? ಅಂದರೆ ಅದರಲ್ಲಿ ನಮ್ಮ ಬುದ್ಧಿಯನ್ನು ಹಾಕುವುದಿಲ್ಲ. ಸರಾಗ ಮೂರ್ತಿ ಅಂತಂದರೆ ನಮಗೆ ಹಾಗಾದರೆ ಪೂಜೆ ಮಾಡೋದಕ್ಕೆ, ಭಕ್ತಿ ಮಾಡೋದಕ್ಕೆ ಯಾವ ಮೂರ್ತಿ ಯೋಗ್ಯ? ವೀತರಾಗ ಮೂರ್ತಿಯೇ ಯೋಗ್ಯ ಇದೆ. ಇನ್ನು ಮುಂದೆ 3ನೇ ವಿಷಯ ದ್ರವ್ಯ ಪ್ರತಿಕ್ರಮಣ ಅಂತಂದರೆ ಪಾಪಕ್ಕೆ ಕಾರಣವಾಗುವ ದ್ರವ್ಯಗಳ ಸೇವನೆಯಿಂದ ಪರಿಣಾಮವನ್ನು ತೆಗೆದು ಬಿಡುವುದು, ಇದು ದ್ರವ್ಯ ಪ್ರತಿಕ್ರಮಣ ಇದೆ. ಇನ್ನು 4ನೇ ವಿಷಯ ಕ್ಷೇತ್ರ ಪ್ರತಿಕ್ರಮಣ ಅಂತಂದರೆ ಕ್ಷೇತ್ರಗಳ ಆಶ್ರಯದಿಂದ ಆದ ಅತಿಚಾರಗಳನ್ನು ದೂರ ಮಾಡುವುದು. 5ನೇ ವಿಷಯ ಕಾಲ ಪ್ರತಿಕ್ರಮಣ, ಅಂದರೆ ಕಾಲಗಳ ಆಶ್ರಯದಿಂದ ಆದ ಅತಿಚಾರಗಳನ್ನು ತೆಗೆದು ಬಿಡುವುದು. 6ನೇ ವಿಷಯ ಭಾವ ಪ್ರತಿಕ್ರಮಣ, ಅಂದರೆ ರಾಗ ದ್ವೇಷಗಳಿಂದ ವ್ರತದಲ್ಲಿ ತಗುಲಿದ ದೋಷಗಳ ನಿರಾಕರಣೆ ಮಾಡುವುದು. ಮಿಥ್ಯಾತ್ವ, ಅವಿರತಿ, ಕಷಾಯ, ಯೋಗ ಇವು ಕರ್ಮಬಂಧದ ಕಾರಣ ಇವೆ. ಇವುಗಳಿಂದ ಆದ ದೋಷ ದೂರ ಮಾಡುವುದು ಭಾವ ಪ್ರತಿಕ್ರಮಣ ಇದೆ. ಇನ್ನು ಮುಂದಿನ ವಿಷಯ, ಮುಖ್ಯ ವಿಷಯ ಅಂದರೆ 5ನೇ ವಿಷಯ, ಇದರದ್ದು ಮುಗಿತೀಗ. ಮುಂದಿನ ವಿಷಯ ಪ್ರತ್ಯಾಖ್ಯಾನ ಅವಶ್ಯಕ.
ಇದರ ಬಗ್ಗೆ ಹೇಳಲಾಗ್ತದೆ, ಗೊತ್ತಾಗ್ತದೆ. ಪ್ರತ್ಯಾಖ್ಯಾನ ಅವಶ್ಯಕ ಅಂದರೆ ಅತಿಚಾರದ ಕಾರಣಭೂತ ಇರುವಂತಹ ಸಚಿತ್ತ, ಅಚಿತ್ತ ಮತ್ತು ಮಿಶ್ರ ದ್ರವ್ಯಗಳ ತ್ಯಾಗ ಮಾಡುವುದು ಮತ್ತು ತಪದ ಸಿದ್ಧಿಗಾಗಿ ಪ್ರಾಸುಕ ವಸ್ತುವನ್ನೂ ಕೂಡ ತ್ಯಾಗ ಮಾಡುವುದು ಪ್ರತ್ಯಾಖ್ಯಾನ ಇದೆ. ಅಂದರೆ ಸಚಿತ್ತ, ಅಚಿತ್ತ, ಮಿಶ್ರ ದ್ರವ್ಯಗಳ ತ್ಯಾಗ ಹೇಗೂ ಆಯಿತು, ಆದರೂ ಕೂಡ ತಪದ ಸಿದ್ಧಿ ಆಗಬೇಕು ಅನ್ನುವಂಥ ಕಾರಣದಿಂದ ಪ್ರಾಸುಕ ವಸ್ತುವನ್ನೂ ಕೂಡ ತ್ಯಾಗ ಮಾಡುವುದು ಪ್ರತ್ಯಾಖ್ಯಾನ ಇದೆ. ಅಥವಾ ಇನ್ನೊಂದು ಪ್ರಕಾರ ಹೇಳಬೇಕು ಅಂತಂದರೆ ವ್ರತದಲ್ಲಿ ತಗುಲುವ ದೋಷ, ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಆದಿಗಳ ತ್ಯಾಗ ಇದು ಪ್ರತ್ಯಾಖ್ಯಾನ ಇದೆ. ಇದು ಕೂಡ 6 ಭೇದಗಳಿಂದ ಯುಕ್ತ ಇದೆ. ಇದರ ವಿಸ್ತಾರ ಇಲ್ಲಿ ಹೇಳಲಾಗುವುದಿಲ್ಲ, ಅದನ್ನು ತಾವೇ ಸರಳವಾಗಿ ತಿಳಿಯಬಹುದಾಗಿದೆ. ಇನ್ನು 6ನೇ ವಿಷಯ ಕಾಯಸ್ವರ್ಗ. ಅಂದರೆ ಕಾಯ್ ಹ್ಯುತ್ಸರ್ಗ, ಕಾಯೋತ್ಸರ್ಗ ಅಂದರೆ ಏನು? ನಿಗದಿತ ಕಾಲದವರೆಗೆ ಶರೀರದಿಂದ ಮಮತ್ವವನ್ನು ಬಿಡುವುದು ಕಾಯಸ್ವರ್ಗ ಇದೆ. 2 ಕೈಗಳನ್ನು ಇಳಿಬಿಟ್ಟು ಕಾಲುಗಳ ಮಧ್ಯದಲ್ಲಿ 4 ಅಂಗುಲ ಸ್ಥಳ ಬಿಟ್ಟು ಕೈ, ಕಾಲು, ಮಸ್ತಕ, ಕುತ್ತಿಗೆ, ನೇತ್ರ, ಹುಬ್ಬು ಆದಿಗಳ ವಿಕಾರ ರಹಿತ, ಚಂಚಲತೆ ರಹಿತ, ಚಲನೆ ರಹಿತ, ಸರ್ವ ಅಪೇಕ್ಷೆಗಳಿಂದ ರಹಿತ ಅವಸ್ಥೆ ಆಗುವುದು ಕಾಯಸ್ವರ್ಗ ಇದೆ. ಕಾಯ್ ಹ್ಯುತ್ಸರ್ಗ, ಕಾಯೋತ್ಸರ್ಗ. ಈ ರೀತಿ ನಿಂತು 9 ಬಾರಿ ಜಪ ಮಾಡುವುದು ಕೂಡ ಕಾಯ್ ಹ್ಯುತ್ಸರ್ಗ ಇದೆ. ಇದರ ಜಗನ್ಯ ಕಾಲ ಅಂತರ್ಮುಹೂರ್ತ ಮತ್ತು ಉತ್ಕೃಷ್ಟ ಕಾಲ 1 ವರ್ಷ. ಅಂದರೆ ಅಂತರ್ಮುಹೂರ್ತ ಯಾವುದಕ್ಕಂತಾರೆ? ಒಂದು ಆವಲಿಗಿಂತ ಒಂದು ಸಮಯ ಜಾಸ್ತಿ ಆದರೆ ಅದು ಜಗನ್ಯ ಅಂತರ್ಮುಹೂರ್ತ ಮತ್ತು 48 ನಿಮಿಷಗಳಿಗಿಂತ ಒಂದು ಸಮಯ ಕಡಿಮೆ ಆದರೆ ಅದು ಉತ್ಕೃಷ್ಟ ಅಂತರ್ಮುಹೂರ್ತ. ಅದರ ಮಧ್ಯದಲ್ಲಿ ಅಸಂಖ್ಯಾತ ಅಂತರ್ಮುಹೂರ್ತಗಳು ಬಂದು ಹೋಗ್ತವೆ. ಅದು ಎಲ್ಲ ಅಂತರ್ಮುಹೂರ್ತದಲ್ಲೇ ಬರುತ್ತದೆ. ಉತ್ಕೃಷ್ಟ ಕಾಲ 1 ವರ್ಷ ಅಂತಂದರೆ ಭಗವಾನ್ ಬಾಹುಬಲಿ 1 ವರ್ಷ ತನಕ ನಿಂತನಲ್ಲ, ಆ ರೀತಿ ಅದು ಉತ್ಕೃಷ್ಟ ಕಾಲ ಕಾಯಸ್ವರ್ಗದ್ದು. ಎಲ್ಲ ಪುರಾಣ ಪುರುಷರು ಈ ಹಿಂದೆ ಹೇಳಿದಂತೆ ಅವಶ್ಯಕ ಕ್ರಿಯೆಗಳನ್ನು ಆಚರಿಸಿ ಅಪ್ರಮತ್ತರಾಗಿ, ಅಂದರೆ ಪ್ರಮಾದರಹಿತರಾಗಿ ಅಪ್ರಮತ್ತರಾಗಿ ಶ್ರೇಣಿ ಆರೋಹಣ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ್ರು, ಮೋನಿಯ ಕರ್ಮವನ್ನು ನಾಶ ಮಾಡಿಬಿಟ್ರು ಅಲ್ವಾ. ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಹೇಳಬೇಕಾಗಿತ್ತು, ಆದರೆ ಅದು ಸ್ವಲ್ಪ ದೊಡ್ಡ ಇರೋದರಿಂದ ಹೇಳೋದು ಸ್ವಲ್ಪ ಸಮಯ ಆಗ್ತದೆ. ಆದ್ದರಿಂದ ಅದರ ಸಂಬಂಧಿತ ಕಥೆಯನ್ನು ಈಗ ಹೇಳಲು ಆಗೋದಿಲ್ಲ, ಅದನ್ನು ಮುಂದಿನ ಭಾಗದಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ನಿಮಗೆ ಯಾವ ವಿಷಯ ನಡೀತು ಇದುವರೆಗೆ, ಅಂದರೆ ನಿನ್ನೆಯ ವಿಷಯ ಮತ್ತು ಇವತ್ತಿನ ವಿಷಯ ಏನು ನಡೀತು ಏನು ಅಂದರೆ 6 ಅವಶ್ಯಕಗಳು. ಅವಶ್ಯಕ ಅಂದರೆ ಏನಕ್ಕಂತಾರೆ ಅದರದ್ದೆಲ್ಲ ಪರಿಭಾಷೆ ಹೇಳೇ ಆಗಿದೆ. ಇರಲಿ. ಅಂದರೆ 1 ಸಾಮಾಯಿಕ, 2 ಸ್ತುತಿ, 3 ವಂದನ, 4 ಪ್ರತಿಕ್ರಮಣ, 5 ಪ್ರತ್ಯಾಖ್ಯಾನ, 6 ಕಾಯಸ್ವರ್ಗ, ಕಾಯ್ ಹ್ಯುತ್ಸರ್ಗ ಅಲ್ವಾ. ಹೌದು, ಇದರಲ್ಲಿ ಸಾಮಾಯಿಕದ 6 ಭೇದ ಹೇಳಿದ್ದಾಯಿತು, ಸ್ತುತಿದು 6 ಭೇದ ಹೇಳಿದ್ದಾಯಿತು, ವಂದನದ್ದು 6 ಭೇದ ಹೇಳಿದ್ದಾಯಿತು, ಪ್ರತಿಕ್ರಮಣದ್ದು ಭೇದಗಳನ್ನು ಹೇಳಿದ್ದಾಯಿತು, ಪ್ರತ್ಯಾಖ್ಯಾನದ್ದು ಸ್ವಲ್ಪ ಅಲ್ಲೇ ಸರಳವಾಗಿ ಹೇಳಿದ್ದಾಯಿತು, ಅದನ್ನು ಭೇದಗಳ ರೂಪದಲ್ಲಿ ಹೇಳಿದ್ದಲ್ಲ. ಕಾಯಸ್ವರ್ಗದ ಕೂಡ ಅದನ್ನು ಸರಳವಾಗಿ ಹೇಳಿದ್ದಾಯಿತು, ಅದು 6 ಭೇದ ರೂಪ ಅಲ್ಲ, ಅದನ್ನು ಹೇಳಿದ್ದಾಯಿತು ಅಲ್ವಾ. ಈಗ ಮುಂದೆ ಇದರ ಸಂಬಂಧಿ ಕಥೆಯನ್ನು ಹೇಳಬೇಕು, ಆದರೆ ಈ ಭಾಗದಲ್ಲಿ ಅದಕ್ಕೆ ಸಮಯ ಆಗೋದಿಲ್ಲ. ಇನ್ನು ನಾಳೆ ಭಾಗದಲ್ಲಿ ನೀವು ಬಂದು ಕೇಳಬಹುದು ಅದನ್ನು. ಈಗ ಎಲ್ಲ ಭಾಗಗಳು ನಿಮಗೆ ಕ್ರಮವಾಗಿ ಕೇಳಿದ್ರೆ ಮಾತ್ರ ಇದು ಬಹಳ ಲಾಭ ಇದೆ. ಯಾವುದಾದ್ರು ಮಧ್ಯದಲ್ಲಿ ಒಂದೊಂದು ಭಾಗವನ್ನು ಕೇಳೋದ್ರಿಂದ ಏನೂ ಕೂಡ ಉಪಯೋಗ ಆಗೋದಿಲ್ಲ. ನಾನಾದರೂ ಏನು ಮಾಡೋದಕ್ಕಾಗುತ್ತೆ ಹೇಳಿ. ಇದನ್ನು ಈಗ ಅಕಸ್ಮಾತ್ ನೇರವಾಗಿ ಈ ಭಾಗ ಯಾವುದಾದ್ರು ಒಂದೇ ಭಾಗವನ್ನು ಯಾರು ಕೇಳಿದ್ರು ಅಂತ ಇಟ್ಕೊಳ್ರಿ, ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕು? ಅದಕ್ಕೆ ನೀವೊಂದು ಕೆಲಸ ಮಾಡಿರಿ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ, ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಂಥೇಳಿ ಅಷ್ಟೇ ಸಾಕು ಟೈಪ್ ಮಾಡಿ, ಅಥವಾ ವಾಯ್ಸ್ ಕೊಡ್ರಿ, ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ, ಮತ್ತು ಎಲ್ಲ ಭಾಗಗಳು ನಿಮ್ಗೆ ಅವಾಗ ಬರ್ತವೆ, ಅಲ್ಲಿಂದ ಕೇಳ್ಬೋದು. ಮತ್ತು ಅಲ್ಲಿ ಯೂಟ್ಯೂಬ್ನಿಂದ ಯೂಟ್ಯೂಬ್ ಹೊಡೀರಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡ್ಬಿಡ್ರಿ. ಆಯ್ತು, ಈಗ ಸಮಯ ಆಗ್ತದೆ, ನಾಳೆ ಸಮಯಕ್ಕೆ ಸರಿಯಾಗಿ ಬಂದುಬಿಡ್ರಿ. ಆಯಿತು.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.